ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ವಿಡಿಯೋದಲ್ಲಿ ನಾನು ನಿಮಗೆ ಲಕ್ಷ್ಮಿ ಬೆಳ್ಳಿ ಮುಖವಾಡನ ಅಲಂಕಾರ ಮಾಡ್ಕೊಳ್ಳೋದು ಹೇಗೆ ಅನ್ನೋದನ್ನ ತೋರಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಫಸ್ಟ್ ನಾನು ಲಕ್ಷ್ಮಿ ಮುಖವಾಡನ ನೀಟಾಗಿ ತೊಳ್ಕೊತೀನಿ. ಇದು ಬಂದು ಬೆಳ್ಳಿ ಮುಖವಾಡ ತಗೊಂಡು 16 to 17 ಇಯರ್ಸ್ ಆಗಿರೋದ್ರಿಂದ ಸ್ವಲ್ಪ ಬ್ಲ್ಯಾಕ್ ಆಗಿದೆ. ಅಂಡ್ ಈಗ ನಾನು ಒಂದು ಪೌಡರ್ನ ಯೂಸ್ ಮಾಡಿಕೊಂಡು ಮುಖವಾಡನ ನೀಟಾಗಿ ತೊಳ್ಕೊತೀನಿ. ನಾನು ಯೂಸ್ ಮಾಡ್ತಿರೋ ಪೌಡರ್ ಇಂದ ಬೆಳ್ಳಿ ಮುಖವಾಡಗಳಾಗ್ಲಿ, ಬೆಳ್ಳಿ ಐಟಮ್ ಆರ್ ಹಿತ್ತಾಳೆ ಐಟಮ್ಗಳನ್ನ ವಾಶ್ ಮಾಡಿದ್ರೆ ತುಂಬಾನೇ ಒಳ್ಳೆ ರಿಸಲ್ಟ್ ಬರುತ್ತೆ. ಆಕ್ಚುಲಿ ಆ ಪೌಡರ್ನ ನಾವು ಹೊರಗಡೆ ಎಲ್ಲೂ ತಗೊಂಡಿಲ್ಲ, ಮನೇಲಿ ನಾವೇ ಮಾಡಿದ್ದು. ಸೊ ಯು ಕ್ಯಾನ್ ಸಿ ದ ರಿಸಲ್ಟ್. ಬೆಳ್ಳಿ ಮುಖವಾಡ ಹೇಗೆ ಪಳ ಅಂತಿದೆ, ಥೇಟ್ ಹೊಸ ಮುಖವಾಡ ತರನೇ ಕಾಣಿಸ್ತಾ ಇದೆ. ಈಗ ಚೆನ್ನಾಗಿ ಕ್ಲೀನ್ ಮಾಡ್ಕೊಂಡಿದೀನಿ. ನಾನು ಮನೇಲೆ ಮಾಡ್ಕೊಂಡಿರೋ ಆ ಪೌಡರ್ ವಿಡಿಯೋನ ಡೆಫಿನೆಟ್ಲಿ ನಾನು ಅಪ್ಲೋಡ್ ಮಾಡ್ತೀನಿ. ಸೊ ಹೆಚ್ಚಿನ ಅಪ್ಡೇಟ್ಸ್ ಗಾಗಿ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಆದಷ್ಟು ಬ್ರಷ್ ನಲ್ಲಿ ತೊಳೆಯೋದನ್ನ ಅವಾಯ್ಡ್ ಮಾಡಿ. ಈಗ ಒಳ್ಳೆ ಕ್ಲಾತ್ ನಲ್ಲಿ ಮುಖವಾಡನ ನಾನು ಒರೆಸ್ಕೊತೀನಿ. ದೇವ್ರಿಗೆ ಯೂಸ್ ಮಾಡೋಕಂತಾನೆ ನಾವು ಸಪರೇಟ್ ಆಗಿ ಎಲ್ಲಾ ವಸ್ತುಗಳನ್ನ ಇಡ್ಬೇಕಾಗತ್ತೆ. ಈಗ ಕ್ಲೀನಿಂಗ್ ಆಯ್ತು. ನೆಕ್ಸ್ಟ್ ನಾವು ಅಲಂಕಾರ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡೋಣ. ಅಲಂಕಾರಕ್ಕೆ ನಾನು ಐಲೈನರ್ ಮತ್ತೆ ರೆಡ್ ನೇಲ್ ಪಾಲಿಶ್ ನ ತಗೊಂಡಿದ್ದೀನಿ. ಇದು ದೇವರಿಗಂತಾನೆ ಸಪರೇಟ್ ಆಗಿ ಇಟ್ಟಿರೋದು. ಹಾಗೆ ಒಂದು ಪೇಂಟ್ ಬ್ರಷ್ ಜೊತೆಗೆ ಅಲಂಕಾರಕ್ಕೆ ಬೇಕಿರೋ ವಸ್ತುಗಳನ್ನ ತಗೊಂಡಿದ್ದೀನಿ. ಆಕ್ಚುಲಿ ಸೂರ್ಯ, ಚಂದ್ರ, ಓಲೆಗಳನ್ನೆಲ್ಲ ನಾನು ಮನೇಲೆ ಮಾಡ್ಕೊಂಡಿದ್ದೀನಿ. ಮೂಗುತ್ತಿ ಮತ್ತೆ ಸ್ಟಿಕ್ ಆನ್ ಇಷ್ಟು ವಸ್ತುಗಳು ಬೇಕಾಗುತ್ತೆ. ಫಸ್ಟ್ ನಾನು ಐಬ್ರೋನ ಡ್ರಾ ಮಾಡ್ಕೋತೀನಿ. ಆದಷ್ಟು ಕೇರ್ಫುಲ್ ಆಗಿ ಹಾಗೂ ನೀಟಾಗಿ ಐಲೈನರ್ ನ ಡ್ರಾ ಮಾಡ್ಕೋಬೇಕಾಗುತ್ತೆ. ಐಲೈನರ್ ಕೂಡ ಅಷ್ಟೇ ಸ್ವಲ್ಪ ಚೆನ್ನಾಗಿರೋದು ವಾಟರ್ ಪ್ರೂಫ್ ತಗೋಬೇಕು. ಎರಡು ಐಬ್ರೋಸ್ನು ಅಷ್ಟೇ ಒಂದೇ ಸಮ ಬರೋ ರೀತಿ ನಾವು ಮಾಡ್ಕೋಬೇಕು. ಐಬ್ರೋಸ್ ಆಗ್ಲಿ ಅಥವಾ ಕಣ್ಗಳಾಗ್ಲಿ ಬರ್ಕೊಳ್ಳುವಾಗ ನಾವು ನೀಟಾಗಿ ಹುಷಾರಾಗಿ ಬರ್ಕೋಬೇಕಾಗುತ್ತೆ. ಆದಷ್ಟು ಲೇಟ್ ಆದ್ರೂ ಪರವಾಗಿಲ್ಲ, ಸ್ವಲ್ಪ ಸ್ಲೋ ಆಗಿ ನೀಟಾಗಿ ಡ್ರಾ ಮಾಡ್ಕೊಳ್ಳಿ. ಬಿಕಾಸ್ ಫೇಸ್ ಎಕ್ಸ್ಪ್ರೆಷನ್ ಡಿಪೆಂಡ್ ಆಗೋದೇ ಐಬ್ರೋಸ್ ಮತ್ತೆ ಕಣ್ಣಲ್ಲಿ. ಕಣ್ಣುಗಳಿಗೆ ಔಟರ್ ಲೈನ್ ನಾವು ಫಿಲ್ ಮಾಡ್ಕೊಂಡಿದ ನಂತರ ಐಬಾಲ್ಗೂ ಕೂಡ ನಾವು ಫಿಲ್ ಮಾಡ್ಕೋಬೇಕಾಗುತ್ತೆ. ಬೇಕಿದ್ರೆ ಐಲ್ಯಾಶಸ್ ಕೂಡ ಯೂಸ್ ಮಾಡ್ಕೋಬಹುದು ಗಮ್ನ ಅಪ್ಲೈ ಮಾಡ್ಕೊಂಡು. ಆದ್ರೆ ನಾನು ಐಲ್ಯಾಶಸ್ ನ ಯೂಸ್ ಮಾಡ್ತಿಲ್ಲ. ಐಲ್ಯಾಶಸ್ ಎಲ್ಲ ಮುಖವಾಡಕ್ಕೆ ತುಂಬಾ ಚಿಕ್ಕದು ಸಾಕಾಗುತ್ತೆ. ಅಂಡ್ ನೆಕ್ಸ್ಟ್ ನಾನೀಗ ಲಿಪ್ಸ್ ನ ನೇಲ್ ಪಾಲಿಶ್ ಇಂದ ಫಿಲ್ ಮಾಡ್ಕೋತೀನಿ. ನೇಲ್ ಪಾಲಿಶ್ ಬ್ರಷ್ ತುಂಬಾನೇ ಥಿಕ್ ಹಾಗೂ ಫ್ಲಾಟ್ ಇರೋದ್ರಿಂದ ನಾನು ಪೇಂಟ್ ಬ್ರಷ್ ನ ಯೂಸ್ ಮಾಡ್ಕೋತಿದ್ದೀನಿ. ನೇಲ್ ಪಾಲಿಶ್ ನ ಯೂಸ್ ಮಾಡೋದು ನಿಮ್ಗೆ ಇಷ್ಟ ಇಲ್ಲ ಅಂದ್ರೆ ಬೇಕಿದ್ರೆ ಲಿಕ್ವಿಡ್ ಲಿಪ್ಸ್ಟಿಕ್ ನ ಯೂಸ್ ಮಾಡ್ಕೋಬಹುದು ಅಥವಾ ರೆಡ್ ಕಲರ್ ಪೇಂಟ್ ನ ಕೂಡ ಯೂಸ್ ಮಾಡ್ಕೋಬಹುದು. ಲಿಪ್ಸ್ನು ಅಷ್ಟೇ ಸ್ವಲ್ಪ ಸ್ಮೈಲ್ ಮಾಡ್ತಿರೋ ರೀತಿ ಫಿಲ್ ಮಾಡ್ಕೊಂಡೆ. ನೆಕ್ಸ್ಟ್ ನಾನು ಅರ್ಶನ ಹಾಕೊಳ್ತೀನಿ. ಈಗ ನೀರಿಂದ ಸ್ವಲ್ಪ ಈ ರೀತಿ ಹಾಕೊಂಡು ನಂತರ ಅದ್ರ ಮೇಲೆ ಅರ್ಶನ ನಾವು ಅಂಟಿಸ್ಕೊಂಡು ಬರ್ಬೇಕಾಗುತ್ತೆ. ಅದರ್ವೈಸ್ ನೀವು ಅರ್ಶನ ಪೇಸ್ಟ್ ಮಾಡ್ಕೊಂಡು ಕೂಡ ನೀವು ಈ ರೀತಿ ಮಾಡ್ಕೋಬಹುದು. ಇನ್ನೊಂದು ವೇ ಏನಂದ್ರೆ ಮೊದಲು ಗಂಧ ಪೇಸ್ಟ್ ನ ನಾವು ಹಾಕೊಳ್ಬೇಕಾಗುತ್ತೆ. ಅದ್ರ ಮೇಲೆ ಅರ್ಶನ ನಾವು ಟ್ಯಾಪ್ ಮಾಡ್ತಾ ಬರ್ಬೇಕಾಗುತ್ತೆ. ಅಂಡ್ ಎರಡು ಕಡೆ ಸಮ ಬರೋ ರೀತಿ ನೀಟಾಗಿ ನಾನು ಅರ್ಶನ ಫಿಲ್ ಮಾಡ್ಕೋತಿದ್ದೀನಿ. ಅರ್ಶನ ನಾನು ನೀಟಾಗಿ ಹಾಕೊಂಡಿದ್ದಾಯ್ತು. ಈಗ ನೆಕ್ಸ್ಟ್ ನಾನು ಹಣೆಗೆ ಕುಂಕುಮನ ಇಟ್ಕೋತೀನಿ. ಕುಂಕುಮ ಇಟ್ಕೊಳ್ಳೋದಕ್ಕೆ ಸ್ವಲ್ಪ ಅರ್ಶನ ಪೇಸ್ಟ್ ನ ಈ ರೀತಿ ಹಾಕೋತಿದ್ದೀನಿ. ಈ ರೀತಿ ಅರ್ಶನ ಪೇಸ್ಟ್ ನ ಹಾಕೊಳ್ಳೋದ್ರಿಂದ ಕುಂಕುಮ ನೀಟಾಗಿ ಕೂರುತ್ತೆ. ಹಣೆಗೆ ಕುಂಕುಮನ ರೌಂಡ್ ಆಗಿ ಬೇಕಿದ್ರೆ ಇಟ್ಕೋಬಹುದು ಅಥವಾ ತಿಲ್ಕ ಶೇಪ್ ಅಲ್ಲೂ ಇಡ್ಬೋದು. ನಿಮ್ಮ ಹತ್ರ ತಿಲ್ಕ ಇದ್ರೆ ತಿಲ್ಕನ ಇಟ್ಕೊಳ್ಳಿ, ಇಲ್ಲ ಅಂದ್ರೆ ಅದರ್ವೈಸ್ ಕುಂಕುಮನ ಯೂಸ್ ಮಾಡ್ಕೊಳ್ಳಿ. ತಿಲ್ಕ, ಮೂಗುತ್ತಿ, ವರಮಹಾಲಕ್ಷ್ಮಿ ಡೆಕೋರೇಷನ್ ಐಟಮ್ಸ್ನೆಲ್ಲ ಮೈಸೂರಲ್ಲಿ ಎಲ್ಲಿ ಸಿಗುತ್ತೆ ಅನ್ನೋದನ್ನ ನಾನು ಆಲ್ರೆಡಿ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ವಿಡಿಯೋನ ಚೆಕ್ ಮಾಡಿ. ಹೀಗೆ ಅಮ್ಮನವ್ರ ಮುಖವಾಡನ ಸ್ವಲ್ಪ ಲಕ್ಷಣವಾಗಿ ಕಾಣೋ ರೀತಿ ನಿಮಗೆ ಬೇಕಾಗಿರೋ ತರ ಅಲಂಕಾರ ಮಾಡ್ಕೊಳ್ಳಿ. ಅಂಡ್ ನೆಕ್ಸ್ಟ್ ನಾನು ಜುವೆಲ್ಸ್ ಏನೇನ್ ಬೇಕು ಅದನ್ನ ನಾನು ಫಿಲ್ ಮಾಡ್ಕೋತೀನಿ. ಅದಕ್ಕೆ ನಾನು ಸ್ಟಿಕ್ ಆನ್ ಗಮ್ ನ ಯೂಸ್ ಮಾಡ್ಕೋತೀನಿ. ಸ್ಟಿಕ್ ಆನ್ ಗಮ್ ಯೂಸ್ ಮಾಡೋದ್ರಿಂದ ಮುಖವಾಡ ಏನೋ ಹಾಳಾಗಲ್ಲ ಅಂಡ್ ಚೆನ್ನಾಗಿ ಕೂಡ ತುಂಬಾ ಹೊತ್ತು ಕೂರುತ್ತೆ. ದೇವ್ರಿಗೆ ಹಾಕ್ತಿರೋ ಇಯರಿಂಗ್ಸ್ ನ ನಾನು ಮನೇಲೆ ಮಾಡ್ಕೊಂಡೆ. ಸ್ಟೋನ್ ಚೈನ್, ಬಾಲ್ ಚೈನ್ ನ ಯೂಸ್ ಮಾಡ್ಕೊಂಡು ಮನೇಲೆ ಇಷ್ಟು ಈಸಿಯಾಗಿ ಮಾಡ್ಕೊಂಡಿದ್ದೀನಿ. ನೀವು ಕೂಡ ನಿಮ್ಗೆ ಬೇಕಿದ್ರೆ ಇದೇ ರೀತಿ ಮಾಡ್ಕೊಳ್ಳಿ. ಇಲ್ಲ ಜುಮ್ಕಾ ಹಾಕ್ತೀನಿ ಅಂದ್ರೆ ಜುಮ್ಕಾನೇ ಹಾಕೋಬಹುದು. ಅಂಡ್ ನೆಕ್ಸ್ಟ್ ನಾನು ನನಗೆ ಬೇಕಾಗಿರೋ ರೀತಿಯಲ್ಲಿ ನಾನು ಡೆಕೋರೇಷನ್ ಮಾಡ್ಕೋತೀನಿ. ನಿಮಗೆ ಯಾವ ತರ ಒಡವೆಗಳು ಬೇಕೋ ಅದನ್ನ ಕೂಡ ನೀವು ಯೂಸ್ ಮಾಡ್ಕೋಬಹುದು. ಆದ್ರೆ ದೇವರಿಗೆ ಅಂತಾನೆ ಸೆಪರೇಟ್ ಆಗಿ ಇಡಬೇಕಾಗುತ್ತೆ. ನೆಕ್ಸ್ಟ್ ನಾನು ಸೂರ್ಯಚಂದ್ರನ ಅಂಟಿಸ್ಕೋತೀನಿ. ಸೂರ್ಯಚಂದ್ರನ ಕೂಡ ಅಷ್ಟೇ ನಾನೇ ಮನೇಲೆ ಮಾಡ್ಕೊಂಡಿದ್ದು ಸ್ಟೋನ್ ಚೈನ್ ಗಳನ್ನ ಯೂಸ್ ಮಾಡ್ಕೊಂಡು. ಬೇಕಿದ್ರೆ ಬೇರೆ ಪ್ಯಾಟರ್ನ್ ಗಳಲ್ಲಿ ಅಂಗಡಿಲೂ ಕೂಡ ನಿಮಗೆ ಸಿಗುತ್ತೆ. ಅಂಡ್ ಇದು ಅಂಟಿಸ್ಕೊಂಡಾಯ್ತು. ನೆಕ್ಸ್ಟ್ ನಾನು ಮೇನ್ ಥಿಂಗ್ ಮೂಗುತ್ತಿನ ಅಂಟಿಸ್ಕೋತೀನಿ. ಮೂಗುತ್ತಿನ ಎರಡು ತರ ಅಂಟಿಸ್ಕೋತೀನಿ. ಒಂದು ಸ್ಟಡ್ ತರ ಇದೆ, ಇನ್ನೊಂದು ರಿಂಗ್ ತರ ಇದೆ. ಮುಖವಾಡ ಲಕ್ಷಣವಾಗಿ ಕಾಣ್ಬೇಕು ಅಂದ್ರೆ ದಿ ಮೇನ್ ಥಿಂಗ್ ಅಂದ್ರೇನೆ ಮೂಗುತ್ತಿ. ಅಂಡ್ ಈ ಮೂಗುತ್ತಿನ ನಾನು ತುಂಬಾ ದಿನಗಳಿಂದ ಹುಡುಕ್ತಿದ್ದೆ. ರೀಸೆಂಟ್ ಆಗಿ ಬೈ ಮಾಡಿದೆ. ತುಂಬಾನೇ ಇಷ್ಟ ಆಯ್ತು ನನ್ಗಂತೂ. ಅಂಡ್ ಲಾಸ್ಟ್ ಫೈನಲ್ ಆಗಿ ನಾನು ತಾಳಿನ ಹಾಕ್ತೀನಿ. ಇಯರಿಂಗ್ಸ್ ಹತ್ರ ಹೋಲ್ಸ್ ಕೊಟ್ಟಿರ್ತಾರೆ, ವೈರ್ ಇಂದ ನಾವು ನೀಟಾಗಿ ಫಿಕ್ಸ್ ಮಾಡ್ಕೋಬಹುದು. ಅಂಡ್ ಲಾಸ್ಟ್ ಅಲ್ಲಿ ಐಲೈನರ್ ಇಂದ ದೃಷ್ಟಿ ಬೊಟ್ನ ಇಟ್ಕೊಳ್ಳಿ. ನಮ್ಮ ಮನೇಲಿ ಲಕ್ಷ್ಮಿ ಮುಖವಾಡನ ಈ ರೀತಿ ಅಲಂಕಾರ ಮಾಡ್ಕೊಂಡಿದ್ದೀನಿ. ನಿಮ್ಮ ಮನೇಲೂ ಟ್ರೈ ಮಾಡಿ.
ನನಗಂತೂ ತುಂಬಾನೇ ಇಷ್ಟ ಆಯಿತು. ನಿಮ್ಮ ಒಪಿನಿಯನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ನನ್ನ ಚಾನೆಲ್ನ ಹೆಚ್ಚಿನ ಅಪ್ಡೇಟ್ಸ್ಗಾಗಿ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ, ಜೊತೆಗೆ ನನ್ನ ಇನ್ಸ್ಟಾಗ್ರಾಮ್ ಅಲ್ಲೂ ಕೂಡ ಫಾಲೋ ಮಾಡಿ. ಅಂಡ್ ಮುಖವಾಡನ ನಾನು ವಾಶ್ ಮಾಡ್ಕೊಂಡಿರೋ ಪೌಡರ್ನ ನಾನು ಮುಂದಿನ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ, ಮಿಸ್ ಮಾಡದೆ ನೋಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.